ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹೇಗೆ ಬರ್ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಯಾರ್ಯಾರ ಮನೆಯಲ್ಲಿ ಅಕ್ಷಯ ವೃಕ್ಷ ಇದೆ, ಖಂಡಿತವಾಗ್ಲೂ ಅಲ್ಲಿ ಸಮಸ್ಯೆಗಳಿಲ್ಲ, ಆ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಅಕ್ಷಯ ತೃತೀಯ ಕೂಡ ಹತ್ರ ಬರ್ತಾ ಇದೆ. ಸಾಕಷ್ಟು ವಿಡಿಯೋಸಿಂದ ನಾನು ಹೇಳ್ತಾ ಬಂದಿದ್ದೀನಿ ನಿಮಗೆ, ಆ ದಿನ ಒಂದು ವಿಶೇಷವಾಗಿರುವಂಥ ಪ್ರಯೋಗವನ್ನು ನಮಗೆ ಗುರುಗಳು ಮಾಡಿ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಗೆ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡ್ರೆ ವಿಡಿಯೋನ ನೋಡ್ತಾ ಆ ಪ್ರಯೋಗವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದು. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿ ಒಂದು ವಿಡಿಯೋಸಲ್ಲಿ ಕೂಡ ನಮಗೆ ಉಪಯುಕ್ತವಾಗಿರುವಂಥ ವಿಚಾರಗಳು, ರೆಮಿಡೀಸ್ ಆಗಿರ್ಬೋದು, ಸರಳವಾಗಿರುವಂಥ ಪರಿಹಾರಗಳು, ಹಣಗಳನ್ನ ಖರ್ಚು ಮಾಡದೆ ನಾವು ಹೇಗೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದು ಅಂತ ತಿಳಿಸ್ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರೆ ಗುರುಗಳಿಗೆ ಕಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ, ಬಟ್ ಅದು ಇಲ್ಲಿವರೆಗೂ ಆಗ್ತಾನೇ ಇಲ್ಲ. ತುಂಬ ಸರಳವಾಗಿರುವಂಥ ಒಂದು ವಿಚಾರವನ್ನು ನಾನು ಇವತ್ತು ಹೊತ್ತು ತಂದಿದ್ದೀನಿ ಗುರುಗಳೇ. ತುಂಬ ಜನಕ್ಕೆ ಪೆಟ್ ಲವರ್ಸ್ ಇರ್ತಾರೆ. ನಾಯಿಗಳು ಒಂದೆರಡಲ್ಲ 3-4 ಸಾಕಿರ್ತಾರೆ ಮನೆಯಲ್ಲಿ ಅಂತ ಹೇಳ್ಬೋದು. ಇನ್ನು ಕೆಲವರು ನಾಯಿಗಳಿಗೆ ಊಟ ಹಾಕುವಂಥ ಒಂದು ಅಭ್ಯಾಸ ಕೂಡ ಇರುತ್ತೆ. ಇನ್ನು ಕೆಲವರು ನಾಯಿಗಳಿಗೆ ಊಟ ಹಾಕಿದ್ರೆ ಬೇಡ ಅಂತ ಹೇಳ್ತಾರೆ, ಯಾಕಂದರೆ ಅವು ಮತ್ತೆ ಬಂದು ನಮಗೆ ಕಚ್ಚುತ್ತೆ ಅಂತ. ಈ ನಾಯಿಗಳನ್ನು ಸಾಕೋದು ಮಾಡಬಹುದಾ, ಅಥವಾ ನಾಯಿಗಳಿಗೆ ನಾವು ಪ್ರೀತಿಯನ್ನು ತೋರಿಸ್ಬೇಕಾಗತ್ತಾ? ಯಾಕಂದರೆ ಇಬ್ಬರು ಥರದವ್ರು ನಾನು ನೋಡಿದ್ದೀನಿ. ಒಬ್ಬರು ತುಂಬ ಮುದ್ದು ಮಾಡಿ ಸಾಕುವಂಥದ್ದು, ಎಲ್ಲೇ ನಾಯಿ ಕಂಡ್ರು ಊಟ ಹಾಕುವಂಥದ್ದು, ಅವ್ರ ಮನೆಯಲ್ಲಿ ಇರೋದಾಗಿರ್ಬೋದು, ಬೀದಿನಲ್ಲಿ ಇರೋದಾಗಿರ್ಬೋದು. ಇನ್ನು ಕೆಲವರು ಹಾಕಿದ್ರೆ ಬೈತಾರೆ, ಅವಕ್ಕೆ ಯಾಕೆ ಊಟ ಹಾಕ್ತಾರೆ, ನಮಗೆ ಬಂದು ಕಚ್ಚುತ್ತೆ, ಊಟ ಮಾಡಿ ಅವು. ಸೊ ಈ ಥರದ್ದು ಎರಡೂ ವ್ಯಕ್ತಿತ್ವಗಳನ್ನ ನಾವು ನೋಡಿರೋದ್ರಿಂದ ನಾವು ಏನು ಮಾಡಬೇಕು? ಸೊ ಪೆಟ್ ಲವರ್ಸು ಇರ್ತಾರೆ, ಇಲ್ಲಿ ಇಷ್ಟ ಇಲ್ಲದೇ ಇರೋರು ಇದ್ದಾರೆ. ಹೇಗೆ ಕನ್ಸಿಡರ್ ಮಾಡುವಂಥದ್ದು? ಹಾಕೋದ್ರಿಂದ ಒಳ್ಳೇದಾ ಕೆಟ್ಟದ್ದ, ಏನು ಹೇಳ್ತೀರಾ? ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಾಕೋದೇ ಬೇಡ ಅಂತ ನಾನು ಯಾವತ್ತೂ ಜೀವಮಾನದಲ್ಲಿ ಹೇಳಲ್ಲ. ಯಾಕೆ ಅಂತಂದರೆ, ಮೊದಲೇ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಕರುಣೆಯನ್ನು ನೋಡಿದವ ನಾನು. ಅದಕ್ಕಾಗಿ ಅದು ವೈಲ್ಡ್ ಅನಿಮಲ್ ಆದರೂ ಕೂಡ ಅದಕ್ಕೊಂದು ಏನೋ ಕೊಡಿ, ಅದು ಕೂಡ ಜನ್ಮವೆತ್ತಿದೆ. ಇಲ್ಲಿ ಎಲ್ಲರದ್ದು ಜನ್ಮ ಸಮಾಪ್ತಿ ಆಗುತ್ತದೆ. ಅಷ್ಟರ ಒಳಗಡೆ ನೀವೇನೋ ಮಾಡ್ಕೊಂಡು ಹೋಗಿ. ಮಾಡಿದ್ದುಣ್ಣ ಮಹಾರಾಯ ಇವತ್ತು ಕುರಿ ಕಡಿತಾ ಇದ್ದಾನೆ ಅಂತಂದರೆ, ಹೋದ ಜನ್ಮದಲ್ಲಿ ಆ ಕುರಿ ಅವನನ್ನು ಕಡಿದಿತ್ತು, ಈಗ ಅವನು ಕಡಿತಾ ಇದೆ. ಲೆಕ್ಕ ಚುಪ್ತ. ನೀವು ಮದುವೆಗೆ ಗಿಫ್ಟ್ ಕೊಡ್ತೀರಲ್ಲ, ಅವ್ರ ಮದುವೆಗೆ ಹೋದ್ರೆ ನೀವು ಕೊಡ್ತೀರಿ, ನೀವು ಮದುವೆ ಅವ್ರು ಕೊಡ್ತಾರೆ. ಲೆಕ್ಕ ಚುಪ್ತ. ಮೂಯಿಗೆ ಆಯಿತು 100% ಅಷ್ಟೇ. ಮುಯಿಗೆ ಇಲ್ಲಿ ಗುಯ್ ಅನ್ನೋದೇ ಇಲ್ಲ, ಮುಯಿಗೆ ಮುಯ್ಯೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನೀವೇನೋ ಕೇಳಿದ್ರೆ ಮರ್ತೋಯ್ತು. ನಾಯಿಗಳು ಕೇಳಿದ್ರೆ ಏನು ಅಂತಂದರೆ, ಇವರೇನಾದರೂ ನಾನು ಹೇಳಿದಾಗ ಸ್ವಲ್ಪ ಗಮನಿಸಿದ್ರೆ ನೋಡಿ, ಇದು ನೀವು ಕೇಳಿದಾಗ ಪಾಪ ಅವನು ಯಾರೋ ಒಬ್ಬ, ಯಾರೂ ಇಲ್ಲ ಆತನಿಗೆ. ಏನು ಅಂತಂದರೆ ಕಿತ್ತು ತಿನ್ನು ಅಂತ ಬಡತನ, ಆಮೇಲೆ ಒಂದಷ್ಟು ಸಾಲ. ಅವನು ಮನೆ ಮಾಚಿಕೊಂಡು ಏನನ್ನ ಮಾಡ್ತಿದ್ದಾನೆ. ಗುರುಗಳೇ, ನಾನು ನಿಮ್ಮ ಹತ್ರ ಬರೋಕ್ಕೆ ಯೋಗ್ಯನಲ್ಲ, ಆದರೆ ಹೇಗೋ ದೇವ್ರು ನನಗೆ ಕಳಿಸಿದ್ರೆ ಗೊತ್ತಿಲ್ಲ. ಒಟ್ಟಾರೆ ನನಗೆ ಬಂದ ಮೇಲೆ ಎಷ್ಟು ಅಂತಂದರೆ ಅಷ್ಟು, ಅಮ್ಮ ನನ್ನಿನ್ನ ಕಳಿತು ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ ಅಷ್ಟೇ ಅಂತ ಖುಷಿಯಿಂದ ಬಂದಲ್ಲ. ನಾನು ಕೊಟ್ಟಿದ್ದು ಅವನಿಗೆ ಇದೇ ರೆಮಿಡಿನೇ, ನೀವು ಕೇಳೋದಕ್ಕೆ ಹೇಳ್ತಾ ಇದ್ದೀನಿ. ಬಹುಶಃ ಅವನ ಹೆಸರು ಆನಂದ್ ಅಂತ, ಹುಡುಗನ ಹೆಸರು. ಬಹಳ ಖುಷಿಯಿಂದ ಇದ್ದಾನೆ ಅವ, ಗೊತ್ತಿಲ್ಲ. ನಾನು ನಿಮಗೆ ಅದನ್ನು ಕೊಡಬೇಕಾದ್ರೆ ಯಾರು ನಾಯಿಗಳಿಗೆ ಊಟ ಹಾಕಬೇಡ ಅಂತಾರೋ ಗೊತ್ತಿಲ್ಲ. ಬಹುಶಃ ನನ್ನ ಕಣ್ಣಿಗೆ ಅವ್ರು ಕಾಣಿಸಿದ್ರೆ ಅವ್ರದ್ದು ಊಟ ಕೂಡ ಕಿತ್ಕೊಂಡ್ಬಿಡ್ತೀನಿ ಏನೋ ಗೊತ್ತಿಲ್ಲ. ಆ ಥರ ಸಾಧ್ಯವೂ ಇಲ್ಲ ಕೂಡ, ಹಾಗೆ ಮಾಡಬಾರ್ದು ಕೂಡ. ಅವ್ರ ಕೈಲಿ ಆಗಲಿಲ್ಲ ಅಂದರೆ ಹಾಕೋವ್ರನ್ನ ಮಾತಾಡೋ ಹಾಗಿಲ್ಲ ಇವರು. ಅವ್ರಿಗಂತೂ ಯೋಗ್ಯತೆ ಇರಲ್ಲ. ಅವರ ಅಷ್ಟೇ ಅವು ದೋರ್ದಂಡ. ದೋರ್ದಂಡ ಆದರೂ ಯೂಸ್ ಆಗುತ್ತೆ ನೋಡಿ. ದೋರ್ದಂಡ ಅಂದರೆ ಅದೊಂದು ಪದ. ನನ್ನ ಕೆಟ್ಟದಾಗ ಬೈದಾಗ ದೋರ್ದಂಡ ಅಂತೀನಿ. ಆ ದೋರ್ದಂಡ ಅನ್ನೋದು ಯಾರು ಅಂತಂದರೆ, ಈ ಮಹಿರಾವಣ ಕೇಳಿದ್ದೀರಿ? ಮಹಿರಾವಣನ ತಂಗಿ ದೋರ್ದಂಡಿ ಈ ಹನುಮನಿಗೆ ಸಹಾಯ ಮಾಡ್ತಾಳೆ. ಈ ಹನುಮನಿಗೆ ಸಹಾಯ ಮಾಡುವಾಗ ಬಹಳ ಪಾತ್ರ ವಹಿಸ್ತಾಳೆ ಅಲ್ಲಿ. ಯಾಕಂದರೆ ಅವನ ಪ್ರಾಣ ಸಂಹಾರ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ 5 ದೀಪಗಳು ಏಕಕಾಲಕ್ಕೆ ಆರಿಸ್ಬೇಕು. ಅದಕ್ಕೆ ಅಲ್ಲಿ ಪಂಚಹನುಮ ಉಟ್ಕೊಂಡಿದ್ದು. ಪೂರ್ವಕ್ಕೊಂದು ದೀಪ ಇದೆ, ಹಿಂದೆ ಒಂದು ದೀಪ ಇದೆ, ಲೆಫ್ಟ್ ಒಂದಿದೆ, ರೈಟ್ ಒಂದಿದೆ, ಮೇಲೊಂದಿದೆ. ಹೇಗೆ ಮಾಡಬೇಕು? ಇವುಗಳನ್ನು ಹಾರಿಸ್ಬೇಕಾದ್ರೆ ಅದಕ್ಕೆ ಪಂಚಮುಖಿ ಹನುಮ ಅಂತ ಆವಾಗಲೇ ಉಟ್ಕೊಂಡಿದ್ದು.
ಆ ದೂರದಂಡು ಹೇಳಿದ ಮೇಲೆ ಅವನನ್ನು ಸಂಹಾರ ಮಾಡೋಕ್ಕೆ ಸಾಧ್ಯ ಆಯಿತು. ಆ ಪದ ನಾನು ಎತ್ತಿದ್ದಕ್ಕೆ ಇದು ಬಂತು, ಇದನ್ನು ಸ್ಟಾಪ್ ಮಾಡ್ತೀನಿ. ಈ ನಾಯಿಗಳಿಗೆ ಊಟ ಹಾಕೋ ಮ್ಯಾಟ್ರ್ ಇದೆಯಲ್ಲ, ಇದು 100ಕ್ಕೆ 100 ಬರೆದಿಟ್ಕೊಳ್ಳಿ. 15 ದಿನಗಳ ಕಾಲ ನೀವು ಜನ್ಮದಿನ ಅಂತ ಇರುತ್ತಲ್ಲ, ಈಗ ನೀವು ಹುಟ್ಟಿದ ಯಾವ ವಾರ ತಾಯಿ? ಭಾನುವಾರ ನೀವು ಪ್ರಾರಂಭ ಮಾಡಿ 15 ದಿನಗಳ ಕಾಲ ನೀವು ರೊಟ್ಟಿ ಹಾಕ್ತಿರೋ, ಚಪಾತಿ ಹಾಕ್ತಿರೋ, ನಿಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟಾಗೆ ಒಂದೆರಡು ಬ್ರೆಡ್ ತಗೊಂಡು, ಒಟ್ಟಾರೆ ತುಪ್ಪ ತಗೊಂಡಿರ್ಬೇಕು. ತುಪ್ಪ ಸ್ವಲ್ಪ ಸವರೋದು, ಲೇಪನ ಮಾಡೋ, ಅದಕ್ಕೆ ಹಾಕುವಂಥದ್ದು. ಆ ತುಪ್ಪವನ್ನು ಯಾರೂ ಬಳಸಬಾರ್ದು, ಅದಕ್ಕೆ ಅಂತಲೇ ಮುಡಿಬಿಡಬೇಕು. 15 ದಿನಗಳ ಕಾಲ ಯಾರಿಗೆ ಸಹಿಸಿಕೊಳ್ಳಲಾಗಿರ್ತಕ್ಕಂತಹ ತುಂಬ ತೊಂದರೆ, ತಾಪತ್ರಯ, ಒಂದು ರೀತಿಯ ಕಡು ಕಷ್ಟ ಕಾಲ ಅಂತ ಇರುತ್ತಲ್ಲ, ಕಡು ಕಷ್ಟ ಕಾಲ ತೊಲಗಬೇಕು ಅಂತಂದರೆ ದೇವಲೋಕದ ಸುರಿಮೆ ಅದು ನಾಯಿ ಅನ್ನೋದು. ಅದಕ್ಕಾಗಿ 15 ದಿನಗಳ ಪರ್ಯಂತ ನೀವೇನಾದರೂ ನಾಯಿಗಳಿಗೆ ಚಪಾತಿ, ಬ್ರೆಡ್ಡು, ರೊಟ್ಟಿಗೆ ತುಪ್ಪ ಲೇಪನವನ್ನು ಮಾಡಿ ಸವರಿ ಹಾಕಿದ್ದೇ ಆದರೆ ಬರೀ 15 ದಿನ ಪರೀಕ್ಷೆ ಮಾಡಿ. ನಿಮ್ಮನ್ನು ಕಾಡ್ತಾಯ್ತಲ್ಲ, ಆ ಕಟ್ಟ ಕಡೆಯ ಕಷ್ಟ ಅಂತ ಏನಿರುತ್ತಲ್ಲ, ಅದರಿಂದ ಹೊರಗೆ ಬರ್ತೀರಿ. ಒಟ್ಟಾರೆ ಅಂಥವನಿಗೆ ಏನು ಲಭಿಸುತ್ತೋ ಅದು ಅಷ್ಟು ಐಶ್ವರ್ಯ ಆಗಿರುತ್ತೆ. ಈಗ 4 ದಿನ ಆಗಿದೆ, ಏನೂ ಇಲ್ಲ, ಒಂದಷ್ಟು ನೀರು ಬಿಟ್ಟರೆ ಊಟ ಇಲ್ಲ, ಅವನಿಗೆ ಯಾವುದೋ ಒಂದು ಅನ್ನ ಸಿಕ್ಕಿದ್ರೆ ಏನಾಗುತ್ತೆ? ಅದೇ ಮೃಷ್ಟಾನ್ನ ಆಗುತ್ತೆ, ಬದುಕುಳಿತಾನೆ. ಯಾರು ಅಂಥ ಸಮಸ್ಯೆಲಿದ್ದಾರೋ, ಯಾರು ಅಂಥ ಕಷ್ಟ ಇದೆಯೋ, ಯಾರೋ ಗೊತ್ತಿಲ್ಲ, ಅವನಿಗೊಬ್ಬ ಸಹಾಯ ಮಾಡ್ತಾರೆ. ಅವನು ಯಾರೋ ತುಂಬ ಜರ್ಜರಿತನಾಗಿದ್ದಾನೆ, ಸಾಲ ಕಾಟಕ್ಕೆ ತಾಳಲಾರದೆ ಏನೋ ಮಾಡ್ಕೋಬೇಕು ಅಂತಿದ್ದಾನೆ, ಇವನಿಗೆ ಯಾರು ಸಹಾಯ ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಾರೆ ಮಾಡ್ತಾರೆ. ಇವನು ಆ ನೋವಿಂದ ಆಚೆ ಬರ್ತಾನೆ. ಕೇವಲ 15 ದಿನಗಳಲ್ಲಿ ನೀವು ತುಪ್ಪ ಇರ್ತಕ್ಕಂಥ ಬ್ರೆಡ್ಡು, ಚಪಾತಿ ಕೊಟ್ಟರೆ, ಇನ್ನು ನೀವು ಜೀವಮಾನ ಪರ್ಯಂತ ನಾಯಿಗಳಿಗೆ ಅನ್ನ ಆಹಾರ ಕೊಟ್ಟರೆ ನೀವು ದೇವಲೋಕದ ದೇವತೆಗಳು. ಯಾರು ನಾಯಿಗಳಿಗೆ ಊಟವನ್ನು ಉಣಬಡಿಸ್ತಾರೋ ದೇವಲೋಕದ ದೇವತೆಗಳು ಬರೆದಿಟ್ಕೊಳ್ಳಿ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೇಳೋದು ಕರೆಕ್ಟ್ ಅಲ್ಲ. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ನೀವು ನಾಯಿಗಳಿಗೆ ಊಟ ಹಾಕಬಾರ್ದು ಅಂತ ಅಂದ್ಬಿಟ್ರೆ ನನಗೆ ಅವಾಗ ಶಾಕ್ ಆಗೋಯ್ತು ಅಂತಲೇ ಹೇಳ್ಬೋದು. ಏನು ಗುರುಗಳಿಗೆ ಹೇಳ್ತಾ ಇದ್ದಾರೆ ಅಂತ. ನಾನು ಯಾವತ್ತೂ ಹಾಗೆ ಹೇಳಲ್ಲ ಅಂತ ಹೇಳಿದ್ರಿ. ಆಮೇಲೆ ಅದೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಮಗೆ ಏನಾದರೂ ಸಮಸ್ಯೆಗಳಿದೆ, ಕಷ್ಟಗಳಿದೆ ಅಂತಂದರೆ ನಮ್ಮ ಒಂದು ಹುಟ್ಟಿದ ವಾರದಿಂದ ನಾವು ಪ್ರಾರಂಭ ಮಾಡಿ 15 ದಿನಗಳ ಕಾಲ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ನಾಯಿಗಳಿಗೆ ಹಾಕೋದ್ರಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ. ವಿಶೇಷವಾಗಿ ತುಪ್ಪವನ್ನು ನಾವು ಅದಕ್ಕಾಗಿಯೇ ಮೀಸಲಿಡಬೇಕು ಅಂತ ತಿಳಿಸಿದ್ರಿ. ಅದನ್ನು ಬೇರೆಯವರು ಯಾರು ಬಳಸಬಾರ್ದು ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ಗುರುಗಳೇ. 15 ದಿನ ಮಾಡಿ ಸುಮ್ಮನೆ ಆಗ್ತಾರೆ. ಇವರಿಗೆ 15 ದಿನ ಪರೀಕ್ಷೆ ಮಾಡಲಿ, ಏನು ಇವರಿಗೆ ಸಮಸ್ಯೆ ಇತ್ತು ಅಂತ. ಪಾಪ ಅದು ನಿಮ್ಮನ್ನು ನಂಬಿರುತ್ತೆ. ಆನಂತರವೂ ಹಾಕಿ, ನಿಮಗೆ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ, ಇದಕ್ಕೆ ಅಂತ ಹಾಕ್ಬಿಟ್ಟು ನಿಮ್ಮ ಹತ್ರ ಹಣ ಇಲ್ಲ, ಈಗ ಏನೋ ವ್ಯವಸ್ಥೆ ಮಾಡ್ಕೊಂಡು ಬ್ರೆಡ್ ಹಾಕ್ತಿದ್ದೀರಿ, ಹಣ ಸೇರಿದೆ ನಿಮ್ಮ ಹತ್ರ, ಇನ್ನು ಈಸಿಯಾಗಿ ಹಾಕ್ಬೇಕು. ಅವಾಗ ನಾವೇನು ಗೊತ್ತಾ, ಬೇಡ ಅಷ್ಟೇ ಹೇಳಿರೋದು, ಸುಮ್ಮನೆ ಆಗಿದ್ರೆ ಅದಕ್ಕೆ ಭಗವಂತ ಬುದ್ಧಿ ಕೊಡ್ತಾ, ಮತ್ತು ನಿನಗೆ ಮತ್ತೂ ಸೇರ್ಬೇಕಾ, ಮತ್ತು ಹೋಗು, ನನ್ನ ಜೀವಮಾನ ಪರಿಸ್ಥಿತಿಗೆ ಇಷ್ಟೊಂದು ಎತ್ತಿಟ್ಟಿದ್ದೀನಿ, ನಾನು ಮಾಡ್ತಾನೆ ಬರ್ತೀನಿ ಅಂತ ಅನ್ನಬೇಕು. ನಾನು ಹೇಳಿದ್ದು ಅಂತೇಳಿ 15 ದಿನಕ್ಕೆ ಹಾಕಿ ಮತ್ತೆ ಅದನ್ನ 15 ದಿನ ಆದ್ಮೇಲೆ ಹಸುರು ಸಾಯಿಸಿದೆ, ಹಾಗೆ ಮಾಡಬಾರ್ದಲ್ಲ. ನಿಮ್ಮ ಹತ್ರ ಬಂದಿರುತ್ತೆ, ಮತ್ತು ಮಾಡಿ, ಇನ್ನೊಂದಷ್ಟು ಕಡೆ ಮಾಡಿ, ಮತ್ತೊಬ್ಬರಿಗೆ ಹೇಳಿ, ಇನ್ನೊಬ್ಬರಿಗೆ ಹೇಳಿ, ಅವ್ರ ಹತ್ರನೇ ಹೆಚ್ಚಾಗಿ ಬಂದು ಸೇರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅವರು ಮಾಡಿರೋದು ಕೂಡ ಇದಕ್ಕೆ ಬಂದು ಸೇರುತ್ತೆ. ಬರೆದಿಟ್ಕೊಳ್ಳಿ, ಬೇಕಾದ್ರೆ ಒಂದಷ್ಟು ಜನ ಚೆಕ್ ಮಾಡ್ಲಿ, ಇದನ್ನ ಅಷ್ಟು ಅದ್ಭುತಗಳಿರ್ತವೆ. ಖಂಡಿತ ಗುರುಗಳೇ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ 15 ನಿಮಗೆ ಒಂದು 15 ದಿನಗಳು ಮಾತ್ರ ನಿಮ್ಗೆ ಒಂದು ರೀತಿ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ನೀವು ಟೆಸ್ಟ್ ಮಾಡಿದ ನಂತರ ನೀವು ಅದನ್ನ 4 ದಿನದಿಂದನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ನಿಮಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.